ಅಸ್ಸಲಾಮು ಅಲೈಕುಮ್, ಎಲ್ರಿಗೂ ನಮಸ್ಕಾರ. ನಾನು ನಾಜಿಮಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗಲೇ ಸ್ನೇಹಿತರೆ 6:30 ಆಗಿರ್ಬೋದು ಅನಿಸುತ್ತೆ. ಬೆಳಗ್ಗೆ ಮಾರ್ನಿಂಗ್ ರೂಟೀನ್ ತೋರಿಸ್ತಾ ಇದ್ದೀನಿ. ಇದು ನಾನು ಫಸ್ಟು ಬಿಸಿನೀರು ಕುಡಿಬೇಕು ಅನಿಸ್ತಾ ಇತ್ತು, ಅದಕ್ಕೆ ಕುಡಿತಾ ಇದ್ದೀನಿ. ಇದು ಅವಾಗ ಕುಡಿತಾ ಇರ್ತೀನಿ ಫ್ರೆಂಡ್ಸ್, ಅದು ಈ ಥರ ಏನಿಲ್ಲ. ನನಗೆ ಚೆನ್ನಾಗಿ ಅನಿಸುತ್ತೆ, ಅದಕ್ಕೆ ಕುಡಿತೀನಿ ಇದನ್ನು. ಫಸ್ಟ್ ಕುಡಿದ್ಬಿಟ್ಟು ಅದಾದಮೇಲೆ ನಾನು ವೆಜಿಟೇಬಲ್ ಪಲಾವ್ ಮಾಡೋಣ ಅಂತ ಮಾಡ್ಕೊತಾ ಇದ್ದೆ. ಇದೇನು ವೀಡಿಯೋ ನಿಮಗೆ ಶೇರ್ ಮಾಡ್ತಾ ಇಲ್ಲ ನಾನು. ಆಲ್ರೆಡಿ ಫಸ್ಟ್ ವೀಡಿಯೋದಲ್ಲೇ ಹಾಕಿದ್ದೀನಿ. ಒಂದು ಸತಿ ಇಂಟ್ರೆಸ್ಟ್ ಇದ್ದರೆ ಚೆಕ್ಔಟ್ ಮಾಡ್ಕೊಳ್ಳಿ. ವೆಜಿಟೇಬಲ್ ಬೇರೆ ಪಲಾವ್ ಮಾಡ್ತಾ ಇರೋದು ಇದು. ಸಿಂಪಲ್ ಲಂಚ್ ಬಾಕ್ಸ್ಗೂ ಕೂಡ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೂಡ ಆಗುತ್ತೆ. 2 ಟೈಮ್ ಆಗೋಷ್ಟು ಮಾಡ್ಕೊಳ್ತಾ ಇದ್ದೀನಿ. ತುಂಬ ಈಸಿ, ಸಿಂಪಲ್ ಆಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ. ಯಾರೆಲ್ಲ ನನ್ನ ವೀಡಿಯೋ ನೋಡ್ತೀರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಸ್ಪೀಡ್ ಮಾಡಿದ್ದೀನಿ ಫ್ರೆಂಡ್ಸ್, ಏನು ಶೇರ್ ಮಾಡ್ತಾ ಇಲ್ಲ. ಹಾಗೇ ಸುಮ್ಮನೆ ವಿಡಿಯೋ ಮಾಡಲೇಬೇಕಲ್ಲ, ಅದಕ್ಕೆ ಮಾಡ್ತಾಯಿದ್ದೀನಿ. ಡೈಲಿ ಹೋಗಲ್ಲ, ಅದಕ್ಕೋಸ್ಕರ ನನ್ನ ಕೆಲಸ ನಾನು ಮಾಡ್ಕೊತಾ ಇದ್ದೀನಿ. ಅದು ವಿಡಿಯೋ ಆಗ್ತಾನೇ ಇದೆ. ಬೇಗ ಮಾಡ್ಕೋಬೇಕು, ಅದ್ರ ಟೈಮೇ ಇಲ್ಲ. ಏನಿಲ್ಲ ಫ್ರೆಂಡ್ಸ್, ಇವಾಗ ಒಗ್ಗರಣೆ ಸಿಂಪಲಾಗಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಒಳ್ಳೆ ಲಾಗ್ಸ್ನ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಸ್ಟಾರ್ಟಿಂಗ್ ಒಂಥರ ಇದಾಗ್ತಾ ಇದೆ ಮಾಡೋದಕ್ಕೆ. ಇನ್ನು ಒಳ್ಳೆ ವ್ಲಾಗ್ಸ್ನ ಹಾಕ್ತಾ ಇರ್ತೀನಿ ಇನ್ನು ಮುಂದೆ.
ಸ್ವಲ್ಪ ಹುಳಿ ಇರಲಿ ಅಂತ ಮೊಸರು ನಿಂಬೆಹಣ್ಣು ಕೂಡ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ತುಂಬ ನನಗಿಷ್ಟ ಆಗುತ್ತೆ ಈ ಥರ ಇದ್ದರೆ, ಅದಕ್ಕೋಸ್ಕರ. ಮತ್ತು ಇದು ಕಚ್ಚಂಬರ್ ಮಾಡ್ಕೊಳ್ಳೋಣ ಅಂತ ಒಂದು ಇದು ತೊಗೊಂಡಿದ್ದೀನಿ, ಏನು ಸೌತೆಕಾಯಿ. ಇದೆಲ್ಲ ನೈಟೇ ತೊಳೆದಿಟ್ಟಿದೆ ಫ್ರೆಂಡ್ಸ್. ಇವಾಗ ಇದೆಲ್ಲ ಫ್ರಿಜ್ಜಲ್ಲಿ ಇಡಬೇಕು. ಮಡಿವಾಳ ಹೋಗಿದ್ವಲ್ಲ, ಆವಾಗ ಅಲ್ಲಿ ತೊಗೊಂಡು ಬಂದಿದ್ದೆ ತರಕಾರಿಗಳೆಲ್ಲ. ಮತ್ತು ಇದು ರೆಡಿಯಾಗಿತ್ತು ನೋಡಿ ಫ್ರೆಂಡ್ಸ್, ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಾಡಿಕೊಂಡೆ. ಎಷ್ಟು ಉದ್ದುದ್ರಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಮತ್ತು ಬಾಕ್ಸಿಗೆ ಕೂಡ ಹಾಕ್ತಾಯಿದ್ದೆ. ಇದು ಮೊಸರು ಬಜ್ಜಿ ಹಾಕಿದ್ದೀನಿ. ಒಂದೇ ಬಾಕ್ಸಲ್ಲೇ ಹಾಕಿ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಬೇರೆ ಬೇರೆ ತಗೊಂಡು ತಿನ್ನಲ್ಲ ಬೇಗ. ಬಂದರಲ್ಲೇ ಇದ್ದರೆ ನೋಡ್ಕೊಂಡು ಹಂಗೆ ತಿಂದುಬಿಡ್ತಾನೆ, ಅದರಲ್ಲೂ ಉಳಿಸ್ಕೊಂಡು ಬಂದುಬಿಡ್ತಾನೆ, ಆ ಥರ ಅವನು. ಮತ್ತು ಅವನು ತಿಂಡಿ ಹಾಲೇ ಕುಡಿದ್ಬಿಟ್ಟು ಹೋಗ್ತಾನೆ ಫ್ರೆಂಡ್ಸ್, ಹಾಲು ಮತ್ತು ಬಿಸ್ಕೆಟ್. ಅದಕ್ಕೆ ಅವ್ನಿಗೆ ಹಾಲು ಹಾಕ್ಕೊಡ್ತಾ ಇದ್ದೀನಿ. ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಡ್ತೀನಿ ಫ್ರೆಂಡ್ಸ್. ಅವನಿಗೆ ಕ್ಯಾಮ್ರಾ ಮುಂದೆ ಬರೋದಕ್ಕೆ ಮುಜುಗರ ಫ್ರೆಂಡ್ಸ್. ಅವ್ನು ಜಾಸ್ತಿ ಬರಲ್ಲ, ಇವತ್ತೇ ತೋರಿಸ್ತಾ ಇರೋದು ಅವನಿಗೆ.
ಅವನಿಗೆ ರೆಡಿ ಮಾಡಿ ಕಳಿಸೋ ಅಷ್ಟಕ್ಕೆ 8:20 ಆಗಿತ್ತು. 8:15 ಸ್ಕೂಲ್ಗೆ ಹೋಗಬೇಕು. ಇಲ್ಲೇ ನಮ್ಮ ಮನೆಯಿಂದನೇ ಇರೋದು ಸ್ಕೂಲ್, ಅವನದು ಹತ್ರನೇ ಇರೋದು. ಅವನೇ ಹೋಗ್ಬಿಡ್ತಾನೆ. ನನ್ನ ಮಗಳು ಚಿಕ್ಕವಳಿದ್ದಾಳಲ್ಲ, ಅದಕ್ಕೆ ನಾನು ಹೋಗಲ್ಲ. ಇದಕ್ಕಿಂತ ಮುಂಚೆ ನಾವೇ ಹೋಗಿ ಕರ್ಕೊಂಬರ್ತಾ ಇದ್ವಿ. ಇವಾಗ ಅವನೇ ಹೋಗ್ಬಿಟ್ಟು ಬಂದುಬಿಡ್ತಾನೆ. ಹಿಂದೇನೆಲ್ಲ ಇಲ್ಲೆಲ್ಲ ಹೋಗ್ತಾರೆ ಮಕ್ಕಳು ಎಲ್ಲ ಜೊತೆ ಹೋಗ್ಬಿಡ್ತಾನೆ. ನಮ್ಮ ಮನೆಗೆ ಡೈರೆಕ್ಟ್ ಬಿಸಿಲು ಬರುತ್ತೆ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ ಈ ಥರ ಬಿಸಿಲು ಬಂದರೆ. ಆಚೆಯಿಂದ ಸೌಂಡ್ ಬರ್ತಾ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ಮನೆ ಕಟ್ತಾ ಇದ್ದಾರಲ್ಲ, ಸ್ವಲ್ಪ ಸೌಂಡ್ ಬರ್ತಾ ಇರುತ್ತೆ. ಹೊರಟ ಇವನು 8:20 ಹೊರಟ್ಬಿಡ್ತಾನೆ. ಮತ್ತು ನನ್ನ ಕೆಲಸ ಇವಾಗಿಂದ ಶುರು ಆಗುತ್ತೆ ನೋಡಿ. ಬೇಗ ಮಾಡ್ಕೊತಾ ಇದ್ದೀನಿ. ಮಲ್ಕೊಂಡಿದ್ಲು ಮಗಳು. ಅವಳು ಎದ್ದೊಳಷ್ಟೊತ್ತಿಗೆ ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಗ್ಯಾಸ್ ಗೀಸ್ ಎಲ್ಲ ಒರೆಸ್ಬಿಟ್ಟು ಅವಳು ಮಲ್ಕೊಂಡಿದ್ಲು. ಎದ್ಬಿಟ್ರೆ ಆಗೋದೇ ಇಲ್ಲ ಫ್ರೆಂಡ್ಸ್ ಕೆಲಸ ಮಾತ್ರ. ಅವಳಿಗೆ ಸುಧಾರಿಸಿ ಮಾಡೋಷ್ಟೊತ್ತಿಗೆ ನನಗೆ ತುಂಬ ಲೇಟ್ ಆಗಿಬಿಡುತ್ತೆ. ಅವಳಿಗೆ ಸ್ವಲ್ಪ ಹಾಗೆ ಮಲ್ಕೊಂಡಿದ್ದಾಳೆ, ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ಮಾಡಿಕೊಂಡೆ. ಇದು ರಾತ್ರಿ ಎಲ್ಲ ತೊಳೆದಿಟ್ಟಿದ್ದು ಪಾತ್ರೆ, ಅದನ್ನೆಲ್ಲ ಜೋಡಿಸ್ಕೊಂಡು ಅದಾದಮೇಲೆ ನಾನು ಬೇರೆ ಪಾತ್ರೆ ತೊಳೆದೇ ಹಾಕ್ತೀನಿ. ಅವಳಿಗೆ ಹಾಲು ಕೊಡ್ತೀವಿ ಫ್ರೆಂಡ್ಸ್. ಅವಾಗವಾಗ ಸ್ವಲ್ಪ ಕುಡಿತಾಳೆ, ಅದಕ್ಕೋಸ್ಕರ ಫಸ್ಟ್ ಕಾಯಿಸೋದಕ್ಕೆ ಇಟ್ಟಿರ್ತೀನಿ. ಅದಾದಮೇಲೆ ಇದೆಲ್ಲ ಇಷ್ಟೊಂದು ಕ್ಲೀನ್ ಮಾಡಬೇಕು. ಇದೆಲ್ಲ ಕ್ಲೀನ್ ಮಾಡಿ ತೋರಿಸ್ತೀನಿ ನಾನು. ನೋಡಿ ಎಲ್ಲ ಕ್ಲೀನ್ ಆಗಿಬಿಡ್ತು. ಇವಾಗ ನೋಡ್ತೀನಿ ಹೋಗಿ. ಇವಾಗ ಗುಡಿಸಿ ಒರೆಸ್ಬೇಕು ಅಷ್ಟೇ ಇರೋದು ಕೆಲಸ. ಇವಾಗ ನೋಡ್ತೀನಿ. ನೋಡಿ ಮಲ್ಕೊಂಡಿದ್ದಾಳೆ ನೋಡಿ. ಮಲ್ಕೊಂಡಿಲ್ಲ, ಹಾಗೆ ಕಣ್ಣು ಬಿಟ್ಕೊಂಡು ನೋಡ್ತಾ ಇದ್ದಾಳೆ. ಒಂದು ಸ್ವಲ್ಪ ಸೌಂಡ್ ಬಂತಾ ಇತ್ತಲ್ಲ, ಕಣ್ಣು ಬಿಟ್ಕೊಂಡು ನೋಡ್ತಾ ಇದ್ಲು. ಅದಾದಮೇಲೆ ಜಟ್ಪಟ್ ಅಂತ ಎಲ್ಲ ಕೆಲಸ ಅಂದರೆ ಗುಡಿಸಿ ಒರೆಸೋದು ಎಲ್ಲ ಇರುತ್ತಲ್ಲ, ಅದೆಲ್ಲ ಮಾಡಿಕೊಂಡೆ. ಅಷ್ಟರಲ್ಲೇ ಎದ್ದುಬಿಟ್ಲು. ಮತ್ತೆ ನೋಡಿ ಎದ್ದಿದ ತಕ್ಷಣ ಅವಳು ಸ್ಟಾರ್ಟ್. ಅವಳಿಗೆ ಎತ್ಕೊಂಡೇ ಇರಬೇಕು. ಒಂದು ಒಂದು ಅವರ್ ಅವಳ ಹತ್ರನೇ ಆಟ ಆಡ್ಕೊಂಡು ಇರಬೇಕು. ಅಲ್ಲಿ ಗಂಟ ಏನು ತಿನ್ನಲ್ಲ. ಅದಾದಮೇಲೆ ಒಂದು ಸ್ವಲ್ಪ ಆಟ ಆಡಿಸಿ ಎಲ್ಲ ಆಟ ಆಡಿಸಿದ್ದಾದಮೇಲೆ ಇವಾಗ ಅವಳಿಗೆ ತಿನ್ನಿಸ್ತೀನಿ ನಾನು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಕಂಟಿನ್ಯೂ ಮಾಡೋದಕ್ಕಾಗಿಲ್ಲ. ಇನ್ನು ಮುಂದೆ ಡೈಲಿ ಫುಲ್ ಡೇ ಲಾಗ್ ಆಗ್ತಾನೆ ಇರ್ತೀನಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದೆ ಕಂಟಿನ್ಯೂ ಮಾಡೋದಕ್ಕಾಗಿಲ್ಲ ಲಾಗು. ಸ್ವಲ್ಪ ಆಚೆನೂ ಕೂಡ ಹೋಗಿದೆ, ಅದಕ್ಕೋಸ್ಕರ ಕಂಟಿನ್ಯೂ ಮಾಡೋದಕ್ಕಾಗಿಲ್ಲ. ಇನ್ನು ಮುಂದೆ ಫುಲ್ ಡೇ ಲಾಗ್ ಆಗ್ತಾನೆ ಇರ್ತೀನಿ. ನಮ್ಮ ಫ್ಯಾಮಿಲಿಯಲ್ಲಿ ಏನೇನಾಗುತ್ತೆ ಏನು ಅಂತ ಎಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತಿನ್ನೋದಕ್ಕೆ ಇವಳು ತಿನ್ನಿಸೋದಕ್ಕೆ ಒಂದು ವಾರ ಆಗುತ್ತೆ ಫ್ರೆಂಡ್ಸ್. ತಿನ್ನೋದೇ ಇಲ್ಲ. ಎಷ್ಟು ಖಾರ ಕಮ್ಮಿ ಹಾಕಿದ್ರು ಕೂಡ ತಿನ್ನಲ್ಲ ನೋಡಿ. ಹಿಂಗೆ ನಾನು ಹೆಂಗೆ ಇದು ಮಾಡ್ತೀನಿ, ಅವಳು ಅದೇ ಥರ ಆ್ಯಕ್ಷನ್ ಮಾಡ್ತಾಳೆ. ಈ ಥರ ಆಗ್ತಾನೆ ಇರುತ್ತೆ. ಅವಳಿಗೆ ಆಟ ಆಡಿಸ್ಕೊಂಡು ತಿನ್ನಿಸ್ಬೇಕು. ಒಂದು ವಾರ ಆಗುತ್ತೆ. ಅದರ ಒಂದು ವಾರ ಆದ್ರೂ ಒಂದು 4 ತುತ್ತು ಅಷ್ಟೇ ತಿನ್ನೋದು ಅವಳು. ಏನೇನೋ ಆ್ಯಕ್ಷನ್ ಮಾಡ್ಕೊಂಡು ತಿನ್ನಿಸ್ತೀನಿ, ಆದರೂ ತಿನ್ನಲ್ಲ ಅವಳು. ಮಕ್ಕಳು ತಿನ್ನಿಸೋದೇ ಒಂದು ದೊಡ್ಡ ಕೆಲಸ ಆಗಿರುತ್ತೆ ಫ್ರೆಂಡ್ಸ್. ಅವ್ರು ತಿಂದಿಲ್ಲ ಅಂದರೆ ನಮಗೂ ಒಂಥರ ಇದಾಗುತ್ತೆ. ಸ್ವಲ್ಪನಾದರೂ ತಿಂದರೆ ಟೆನ್ಷನ್ ಇರಲ್ಲ, ಹೇಗೋ ಆಟ ಆಡ್ಕೊಂಡಿರ್ತಾರೆ. ಇಲ್ಲಾಂದರೆ ತುಂಬಾ ಕಷ್ಟ ಆಗುತ್ತೆ. ತಿನ್ನಲ್ಲ, ಏನು ಇದು ಮಾಡಲ್ಲ ಅಂದರೆ ಅದು ತುಂಬ ಇದಾಗುತ್ತೆ. ಒಂದು ವಾರ ಆಯಿತು ಫ್ರೆಂಡ್ಸ್ ತಿನ್ನಿಸೋದಕ್ಕೆ ಅಷ್ಟೇ.
ಏನೇನೋ ಆಕ್ಷನ್ ಮಾಡ್ತಾಳೆ ನೋಡಿ ಫ್ರೆಂಡ್ಸ್, ಬಾಯಿನೇ ಬಿಡಲ್ಲ, ಅದು ಇದು ಅಂತ ಹೇಳ್ತಾನೆ ಇರ್ತಾಳೆ. ಇವಾಗ ಒಂದು ಸ್ವಲ್ಪ ಮಾತು ಕೂಡ ಕಲ್ತಿದ್ದಾಳೆ, ತುಂಬ ಮಾತಾಡ್ತಾಳೆ, ಭಾಷೆನೇ ಗೊತ್ತಾಗಲ್ಲ, ಅದು ಅದು ಇದು ಅಂತ ಹೇಳ್ತಾನೆ ಇರ್ತಾಳೆ. ಗೈಸ್, ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದೆ ಫುಲ್ ಡೇ ಲಾಗ್ ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಲ್ಲಾ ಹಾಫೀಸ್, ಬಾಯ್.